ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಮೈಂಡ್ ಬಾಡಿ ಕೊಹೆರೆನ್ಸ್ ಏನು ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದನ್ನು ಸೈಂಟಿಫಿಕ್ ಆಗಿ ಹೇಳೋಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಏನು ನಡೆದಿತ್ತು ಅಂತ ಹೇಳ್ತೀನಿ. ಸುಮಾರು ನಾನು 5ನೇ ತರಗತಿ ಅಥವಾ 6ನೇ ತರಗತಿ ಇರುವಾಗ ನಡೆದಿದ್ದು ಘಟನೆ. ನಾವು ಫ್ರೆಂಡ್ಸ್ ಇರ್ತೀವಲ್ಲ, ಎಲ್ಲ ಸ್ಕೂಲ್ಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ಸ್ಕೂಲ್ ಡೇ ಅಂತ ಮಾಡ್ತಾರಲ್ಲ, 1-2 ದಿನ ಡ್ಯಾನ್ಸ್ ಮಾಡಿ ನಾಟಕ ಆ ಥರ ಎಲ್ಲ ಸ್ಕೂಲ್ ಡೇಸ್ ನಡೀತಾ ಇರುತ್ತೆ. ಸೊ ನಮ್ಮ ಸ್ಕೂಲಲ್ಲೂ ಕೂಡ ಅದೇ ಥರ ಸ್ಕೂಲ್ ಡೇ ಇತ್ತು ನಾನು 5ನೇ ತರಗತಿ ಇರುವಾಗ. ಆವಾಗ ನಾನು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಒಂಥರ ಲೀಡರ್ ಥರ ಇದ್ದೆ. ನಾನೇನು ಹೇಳಿದ್ರೆ ಅವರು ಮಾಡ್ತಾಯಿದ್ರು. ನಾನೇನು ಲೈಕ್ ಕ್ರಿಕೆಟ್ ಆಡೋದಾಗಲಿ ಏನಾದರೂ ಆಡೋದಾಗಲಿ ಒಂಥರ ನಾನು ಲೀಡರ್ ಥರ ಇದ್ದೆ. ಒಟ್ಟಿನಲ್ಲಿ ನಾನು ಎಲ್ಲರಿಗೂ ಸೇರಿ ಕತೆ ಹೇಳೋದಾಗಲಿ ಅಥವಾ ಎಲ್ಲರನ್ನೂ ಸೇರಿ ಎಲ್ಲಾದರೂ ಹೊರಗಡೆ ಹೋಗೋದಾಗಲಿ, ಪಿಕ್ನಿಕ್ ಹೋಗೋದಾಗಲಿ ಎಲ್ಲ ನಾವೇ ಮಾಡ್ತಾಯಿದ್ವಿ. ಸೊ ಅದಕ್ಕೆಲ್ಲ ಲೀಡ್ ಅಂತ ನಾನಾಗಿದ್ದೆ. ಆವತ್ತಿನ ದಿನ ನಾವು ಏನು ಮಾತಾಡ್ಕೊಂಡ್ವಿ, ನಮ್ಮ ಸ್ಕೂಲಿನ ಕ್ಯಾಂಪಸ್ ಸ್ವಲ್ಪ ದೂರದಲ್ಲಿ ಒಂದು ಹಾಳು ಮನೆ ಇತ್ತು. ಆ ಹಾಳು ಮನೆ ತುಂಬ ವರ್ಷಗಳಿಂದ ಯಾರೋ ಅಲ್ಲಿ ಬದುಕಿದ್ರಂತೆ, ಇವಾಗ ಯಾರೂ ಇರಲಿಲ್ಲ ಅಲ್ಲಿ. ಸೊ ಅವಾಗ ಗೊತ್ತಲ್ಲ, ಚಿಕ್ಕ ಮಕ್ಕಳೆಲ್ಲ ದೆವ್ವ ಭೂತ ಅಂತ ಮಾತಾಡ್ತಾರೆ. ಸೊ ನಾವು ಹಾಗೆ ಮಾತಾಡ್ತಾ ಇದ್ವಿ ಫ್ರೆಂಡ್ಸ್ ಜೊತೆ. ಆವತ್ತು ನಾವು ಒಂದು 5-6 ಜನ ಫ್ರೆಂಡ್ಸ್ ಅಲ್ಲಿದ್ವಿ. ಅವತ್ತಿನ ದಿನ ಸ್ಕೂಲ್ ಡೇ ಇತ್ತು. ರಾತ್ರಿ ನಡೆಯುತ್ತೆ, ಯಾಕಂದರೆ ಡ್ಯಾನ್ಸಸ್ ಅವೆಲ್ಲ 11 ಗಂಟೆ ತನಕ ಎಲ್ಲ ರಾತ್ರಿ ಎಲ್ಲ ಮಾಡ್ತಾ ಇರ್ತಾರೆ ನಮ್ಮ ಸ್ಕೂಲಲ್ಲಿ. ನಾನು ನಮ್ಮ ಫ್ರೆಂಡ್ಸಿಗೆ ಹೇಳಿದೆ, ಇವತ್ತು ರಾತ್ರಿ ನಾವು ಅಲ್ಲಿ ಹಾಳು ಮನೆ ಇದೆಯಲ್ಲ ನಮ್ಮ ಕ್ಯಾಂಪಸ್ ಹೊರಗಡೆ, ಅಲ್ಲಿ ಹೋಗೋಣ. ಅಲ್ಲಿ ತೆಂಗಿನ ತೋಟ ಇದೆ ಒಂದು. ಆ ತೆಂಗಿನ ತೋಟದ ಮಧ್ಯದಲ್ಲಿ ಆ ಹಾಳು ಮನೆ ಇದೆ. ಆ ಹಾಳು ಮನೆಯಲ್ಲಿ ಹೋಗಿ ದೆವ್ವವನ್ನು ಹಂಟ್ ಮಾಡೋಣ ನಾವು, ಹಾಗೆ ಹಿಂಗೆ ಅಂತೇಳಿ ನಾನು ಒಳ್ಳೆ ಅವ್ರಿಗೆ ಮಾತಾಡಿದೆ. ಸೊ ಅವರೆಲ್ಲ ತುಂಬ ಇಂಟ್ರೆಸ್ಟ್ ಬಂದು ಅವಾಗೆಲ್ಲ ದೆವ್ವದ ಮೂವಿ ಎಲ್ಲ ನೋಡಿದವ್ರು ನಾವು. ಓಕೆ ದೆವ್ವದ ಮಾಡೋಣ ಹಾಗೆ ಹಿಂಗೆ ಅಂತೇಳಿ ಅಂದ್ವಿ. ನಮ್ಮ ಗ್ರೂಪ್ನಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ, ಅವನ ಹೆಸರು ನಾನು ತಗೊಳ್ಳಲ್ಲ. ಅವನು ಯಾವ ಥರ ಸ್ಟೂಡೆಂಟ್ಸ್ ಅಂದರೆ, ನಿಮ್ಗೆ ಕೂಡ ಈ ಥರ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ, ಕೆಲವೊಬ್ಬರು ತಮಾಷೆಗೆ ಮಾತಾಡಿದ್ರೆ ಅದು ಎಲ್ಲದನ್ನು ಸೀರಿಯಸ್ ಆಗಿ ತೊಗೊಳ್ಬಿಡ್ತಾರೆ ಅವರು. ನಾನು ತಮಾಷೆಗೆ ಹೇಳಿದ್ದು ಸುಮ್ಮನೆ, ಬೇರೆಯವರು ಕೂಡ ತಮಾಷೆಗೆ ಅದನ್ನು ತೊಗೊಂಡ್ರು. ರಾತ್ರಿ ಹೋಗೋಣ, ದೆವ್ವದ ಮನೇಲಿ ಹೋಗೋಣ, ಅದೇನಿದೆ ದೆವ್ವ ಭೂತ ನೋಡೋಣ ಅಂತ. ಹಂಗೆ ಅವನು ಏನು ಮಾಡಿಬಿಟ್ಟ, ಇದು ಸೀರಿಯಸ್ ಆಗೇ ಮಾತಾಡ್ತಿದ್ದ, ನೀನು ಇವತ್ತು ರಾತ್ರಿ ಇವರೆಲ್ಲ ದೆವ್ವದ ಮನೆಗೆ ಬರ್ತಾರೆ, ನಾನು ಅಲ್ಲಿ ಹೋಗ್ಬೇಕು ಅಂತೇಳಿ ನಾನು ರಾತ್ರಿ 10 ಗಂಟೆ 10:30 ಹಂಗೆ ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿ ನಾವು ತೆಂಗಿನ ತೋಟದಿಂದ ಅಲ್ಲಿ ಹಾಳು ಮನೆಗೆ ಹೋಗೋಣ ಅಂತೇಳಿ ಹೇಳ್ಬಿಟ್ಟೆ. ಅವನು ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟ ಅವನು. ಆವತ್ತಿನ ದಿನ ಆಯಿತು. ನೆಕ್ಸ್ಟ್ ದಿನ ಸ್ಕೂಲ್ ಡೇ ಎಲ್ಲ ಮುಗೀತು, ನಾರ್ಮಲ್ ರಜೆ ಎಲ್ಲ ಮುಗೀತು. ಸ್ಕೂಲಲ್ಲಿ ನೋಡಿದರೆ ಅಟೆಂಡೆನ್ಸ್ ಅವನು 2 ದಿನ ಬಂದೇ ಇಲ್ಲ. ಏನಾಗಿದೆ ಅಂತ ನೋಡಿದರೆ ಅವನಿಗೆ ಜ್ವರ ಬಂದುಬಿಟ್ಟಿದೆ. ಆವತ್ತಿನ ದಿನ ಅವನು ರಾತ್ರಿ ಯಾರೂ ಅಲ್ಲಿ ಹೋಗಿಲ್ಲ, ನಾವು ಸುಮ್ಮನೆ ತಮಾಷೆಗೆ ಮಾತಾಡಿದ್ದೀವಿ, ನಾನನ್ನು ಹೇಳಬೇಕಾಗಿತ್ತು, ಸುಮ್ಮನೆ ಹೇಳಿದ್ದೀನಿ ಅಂತ. ಅವನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಕೆಲವೊಂದು ಸ್ಟೂಡೆಂಟ್ಸ್ ಹಂಗಿರ್ತಾರೆ. ಅವನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಯಾರೂ ಇಲ್ಲ. ಅವನು ನನ್ನ ಹೆಸರು ಕೂಗ್ತಾ ಇದ್ದಾನೆ, ನನ್ನ ಹೆಸರು ಸುಧೀಂದ್ರ ಅಂತ. ಅವನು ಸುದಿ ಅಂತ ಅವ್ರು ನೋಡಿದ್ದಾನೆ, ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಅವನಿಗೆ ಗೊತ್ತಾದ ತಕ್ಷಣ ಇಲ್ಲಿ ಯಾರೂ ಇಲ್ಲ ಅಂತೇಳಿ ಗೊತ್ತಾದ ತಕ್ಷಣ ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ. ಅಲ್ಲಿ ಹೆದರಿಕೆ ಆಗಿ ಅಲ್ಲೇ ಅವನು ಗಡ ಶೇಕ್ ಆಗಿ ಅವನಿಗೆ ಜ್ವರ ಬಂದ್ಬಿಟ್ಟಿದೆ, ಚಳಿ ಜ್ವರ. ಇದು ನಿಜವಾಗ್ಲೂ ನೋಡಿದಿರೋ ಘಟನೆ. ಚಳಿ ಜ್ವರ ಬಂದು 2 ದಿನ ಅವನು ಅಬ್ಸೆಂಟ್ ಆಗಿದ್ದ. ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ನಿಮಗೆ, ಮೈಂಡ್ ಬಾಡಿ ಕೊಹೆರೆನ್ಸ್ ಅಂತಂದ ಈ ವ್ಯಕ್ತಿ ಈಗ ಯಾವುದೋ ದೆವ್ವದ ಕತೆ ಹೇಳ್ತಾ ಇದ್ದಾನೆ ಅಂತ. ಇಲ್ಲಿ ಒಂದು ವಿಶೇಷವಾದ ವಿಜ್ಞಾನ ಇದೆ ಇದ್ರ ಹಿಂದೆ. ಮೈಂಡ್ ಬಾಡಿ ಕೊಹೆರೆನ್ಸ್ ಅಂದರೆ ಮೀನಿಂಗ್ ಏನು ಗೊತ್ತಾ? ಮೈಂಡ್ ಮಾಡ್ತಕ್ಕಂಥ ಯೋಚನೆಗಳಿಂದ ನಮ್ಮ ಬಾಡಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ದೆವ್ವದ ಒಂದು ಮೂವಿ ಅಥವಾ ಕತ್ಲಲ್ಲಿ ಒಬ್ಬರೇ ಹೋಗ್ತಿರುವಾಗ ನಿಮಗೆ ಗೊತ್ತಿಲ್ಲದಂಗೆ ಒಳಗಡೆ ಏನೋ ಹಾರ್ಮೋನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಎಮರ್ಜೆನ್ಸಿ ಹಾರ್ಮೋನ್, ಅಡ್ರಿನಲಿನ್ ಅಂತ ಕರಿತೀವಿ. ಹೆದರಿಕೆ ಅಥವಾ ತುರ್ತು ಪರಿಸ್ಥಿತಿ ಇದ್ದಾಗ ಅದು ರಿಲೀಸ್ ಆಗುತ್ತೆ. ಅದೇ ಥರ ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳು, ಪೇನ್ ಕಿಲ್ಲರ್ ತಗೊಂಡಾಗ ಎಂಡೋರ್ಫಿನ್ಸ್ ಅಂತ ಹೇಳಿಬಿಟ್ಟು ಪೇನ್ ಕಿಲ್ಲರ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ರಿಸರ್ಚ್ ಮಾಡಿರೋ ಪ್ರಕಾರ 1950s ಅಮೆರಿಕದಲ್ಲಿ ಪೇಷಂಟ್ಸ್ಗಳನ್ನು ರಿಸರ್ಚ್ ಮಾಡ್ತಾ ಇದ್ರು. ಅವರಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ, ಅಂದರೆ ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇದನ್ನು ತಗೊಳ್ಳಿ, ಇದು ನಿಮಗೆ ಬಹಳ ಪವರ್ ಇದೆ ಅಂತ. ಅದು ಏನು ಪವರ್ ಇಲ್ಲದೆ ಇದ್ರೂ ಕೂಡ ಅವರು ಅದನ್ನು ನಂಬಿದ್ರಿಂದ ಆರ್ಟಿಫಿಷಿಯಲ್ ಆಗಿ ಎಂಡೋರ್ಫಿನ್ಸ್ಗಳು ಬಾಡಿ ಒಳಗೆ ಕ್ರಿಯೇಟ್ ಆಗ್ತಾ ಇದ್ವು ವಿತೌಟ್ ಮೆಡಿಸಿನ್. ಇದು ಪಾಸಿಬಲ್ ಇದೆ. ಮೆಡಿಸಿನ್ ಇಲ್ಲದೇ ಎಂಡೋರ್ಫಿನ್ಗಳು ರಿಲೀಸ್ ಆಗ್ತಾ ಇತ್ತು ಬಾಡಿ ಒಳಗಡೆ. ಇವನ್ ಕೇಸಲ್ಲಿ ಏನಾಗಿದೆ, ಇವನಿಗೆ ಅದು ಸುಳ್ಳು ಅಂತ ಗೊತ್ತೇ ಇಲ್ಲ. ಅಂದರೆ ಅವನ ಮೈಂಡ್ ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದೆ. ಅಲ್ಲಿ ಎಲ್ಲ ಜನ ಇರ್ತಾರೆ, ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ತಾರೆ, ನಾನು ಜೊತೆಗೆ ಹೋಗ್ತೀನಿ. ಸೊ ಒಬ್ಬನೇ ಹೋಗೋಕ್ಕಾಗಲ್ಲ, ಒಬ್ಬನೇ ನಾನು ಇರಲ್ಲ, ಅಲ್ಲಿ ಎಲ್ಲರೂ ಇರ್ತಾರೆ ಕಾಮನ್ ಆಗಿ, ಹೆದರಿಕೆ ಆಗಲ್ಲ. ಅದೇ ಮೆಂಟಾಲಿಟಿಯಿಂದನೇ ಅವನು ಹಾಳು ಮನೆಗೆ ಹೋಗಿದ್ದ. ಯಾವಾಗ ಅವನಿಗೆ ಆ ವಿಷಯ ಗೊತ್ತಾಯ್ತು ಅಲ್ಲಿ ಯಾರೂ ಇಲ್ಲ ಅಂತ, ಅವಾಗ ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಅಲ್ಲಿ ತನಕ ಹೆದರಿಕೆ ಇರಲಿಲ್ಲ. ಅಂದರೆ ನಿಮಗೆ ಏನಾದರೂ ಒಂದು ಗೋಲ್ ಅಥವಾ ಏನಾದರೂ ಸಾಧನೆ ಅಥವಾ ಏನೋ ಒಂದು ಕೆಲಸ ಎಷ್ಟು ಕಷ್ಟ ಅಥವಾ ಎಷ್ಟು ಈಸಿ
ಇದು ಮುಂಚೆನೆ ಗೊತ್ತಾದರೆ ಬಾಡಿ ಮುಂಚೆನೆ ಪ್ರಿಪೇರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಾವಿರಾರು ಮನುಷ್ಯರ ಮುಂದೆ ನೀವು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಅನ್ಕೊಂಡಾಗ ಚೆನ್ನಾಗೆ ಪ್ರಿಪೇರ್ ಆಗಿ ಹೋಗಿರ್ತೀರಿ, ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿರ್ತೀರಿ, ಕನ್ನಡಿ ಮುಂದೆ ನಿಂತ್ಕೊಂಡು ಹಾಗೆ ಹಿಂಗೆ ಮಾಡ್ತಾ. ಅಲ್ಲಿ ಹೋದ ತಕ್ಷಣ ಗಡ 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 ಕಾಲು ನಡಗೋದು, ಎದೆ ಬಡಿತ ಹೆಚ್ಚಾಗೋದು, ಈ ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರಾಕ್ಟೀಸ್ ಮಾಡಿದವ್ರಿಗಾಗಲ್ಲ, ಮುಂಚೆ ಫಸ್ಟಿಗೆ ನೀವೇನಾದರೂ ಈ ಥರ ಅನುಭವ ಎಲ್ಲರಿಗೂ ಆಗಿರುತ್ತೆ. ಈ ಥರ ಯಾಕಾಗುತ್ತೆ ಅಂದರೆ, ಏನೋ ಒಂದು ಘಟನೆ ಆಗೋಕ್ಕಿಂತ ಮುಂಚೆನೆ ಮೈಂಡ್ ಅನ್ನೋದು ಬಾಡಿನ ಪ್ರಿಪೇರ್ ಮಾಡಿಬಿಡುತ್ತೆ. ಅದಕ್ಕೆ ಮೈಂಡಿಗೆ ಬಾಡಿಗೆ ತುಂಬ ಹತ್ತಿರದ ರಿಲೇಷನ್ ಇದೆ. ಇದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಇದನ್ನು ನಾವು ಸಾಧಿಸಿದ್ದೇ ಆದಲ್ಲಿ, ಇದನ್ನು ನಾವು ಕಂಟ್ರೋಲ್ ತೊಗೊಂಡಿದ್ದೇ ಆದಲ್ಲಿ, ಮೈಂಡ್ ಹೆಂಗೆ ಬಿಹೇವ್ ಮಾಡುತ್ತೆ ಅದ್ರ ತಕ್ಕಂಗೆ ಬಾಡಿನ ಆಟ ಆಡಿಸ್ದಂಗಲ್ಲ, ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಆ್ಯಕ್ಚುಲಿ ಇದನ್ನು ನೀವು ಯಾವುದೇ ಫೀಲ್ಡಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಯಾರೋ ಒಬ್ಬರು ಒಂದು ಕಷ್ಟ ಅಂತ ಹೇಳಿರ್ತಾರೆ ಆ ಕೆಲಸವನ್ನು, ಹಂಗೆ ಹೇಳಿಬಿಟ್ರೆ ನಿಮ್ಮ ಮೈಂಡ್ ಸೆಟ್ ಆಗಿಬಿಡುತ್ತೆ. ಅವ್ನು ಹೇಳಿದೇನೆ ಇದು ಕಷ್ಟ, ಯಾಕಂದರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇಲ್ಲಿ ಗಮನಿಸಬೇಕಾಗಿದ್ದು ಏನಂದರೆ ಸ್ನೇಹಿತರೆ, ಎಕ್ಸ್ಪೀರಿಯನ್ಸ್ ಅನ್ನೋದು ಇಂಪಾರ್ಟೆಂಟು. ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೇಳಬೇಕು, ಅದು ಇಲ್ಲ ಅಂತಿಲ್ಲ. ಆದರೆ ಅವ್ರಿಗೆ ಆದ ಥರ ನಿಮಗಾಗುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ನಿಮಗಾಗೋ ಎಕ್ಸ್ಪೀರಿಯನ್ಸ್ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು, ನಿಮ್ಮ ನಂಬಿಕೆ ಎಷ್ಟು ಸ್ಟ್ರಾಂಗ್ ಇದೆ ಅದ್ರ ಮೇಲೆ ಬಿಟ್ಟಿದ್ದು. ಒಬ್ಬರು ಒಂದು ಎಕ್ಸಾಮ್ ಬರೆಯೋಕ್ಕೆ ಕಷ್ಟ ಇದೆ, ಆ ಪ್ರಾಬ್ಲಮ್ ಸಾಲ್ವೇ ಮಾಡಿಲ್ಲ ಇದುವರೆಗೂ ಯಾರು ಅಂತ ನಿಮ್ಮ ಮನಸ್ಸಲ್ಲಿ ತುಂಬಿಸ್ಬಿಟ್ರೆ ನಿಮಗೆ ಏನು ಮಾಡಿದರೂ ಅದನ್ನು ಮಾಡೋಕ್ಕಾಗಲ್ಲ. ಅದ್ರ ಬದಲು ಅದು ಎಷ್ಟೇ ಕಷ್ಟ ಇದ್ದರೂ ಅದು ಈಸಿ, ಎಲ್ಲರೂ ಮಾಡಿಲ್ಲ ನಾನು ಮಾಡ್ತೀನಿ, ಇದುವರೆಗೂ ಯಾರು ಮಾಡಿಲ್ಲ ನಾನು ಮಾಡ್ತೀನಿ, ಈ ಥರ ಮೆಂಟಾಲಿಟಿ ಸೆಟ್ ಮಾಡಿದರೆ ಆ ಮೂಮೆಂಟಲ್ಲಿ ನಿಮಗದು ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ಕೂಡ, ಆ ಪರಿಸ್ಥಿತಿಗಳಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಆದರೂ ಕೂಡ ನಿಮ್ಮ ಮೈಂಡ್ ಬಾಡಿನ ಪ್ರಿಪೇರ್ ಮಾಡಿಬಿಡುತ್ತೆ. ಯಾಕಂದರೆ ನೀವು ಅದನ್ನೇ ನಂಬಿರ್ತೀರ, ಇದು ಈಸಿ 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 ಅಂತ ನಂಬಿರ್ತೀರ. ಆದ್ದರಿಂದ ಈ ವಿಡಿಯೋದಿಂದ ನಾನು ಏನು ನಿಮಗೆ ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಈ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಿಲ್ಲ, ಎಲ್ಲ ಸಾಧ್ಯ ಅನ್ನೋ ಮನಸ್ಸಿಗೆ ಯಾವುದೂ ಅಸಾಧ್ಯವಿಲ್ಲ. ಯಾರೋ ಹೇಳಿದ ಥರ್ಡ್ ಪಾರ್ಟಿ ಹೇಳಿದ ಅವ್ರು ಹೇಳಿದ ಒಂದು ಮಾತುಗಳಿಂದ, ಅಥವಾ ಅದು ಎಷ್ಟು ಕಷ್ಟ ಎಷ್ಟು ಈಸಿ ಇದೆ ಅಂತ ಮುಂಚೆನೇ ಅದನ್ನು ಡಿಸೈಡ್ ಮಾಡೋದ್ರಿಂದ, ಜಡ್ಜ್ ಮಾಡೋದ್ರಿಂದ ಯಾವ ಕೆಲಸವೂ ಸರಾಗವಾಗಿ ಆಗಲ್ಲ. ಆಗುತ್ತೆ, ಬಟ್ ಕಷ್ಟಪಡಬೇಕಾಗುತ್ತೆ ತುಂಬ. ನೀವು ಎಂಥದೇ ದೊಡ್ಡ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನಿ ಅಂತ ಆಗಲಿ, ಅಥವಾ ನೀವು ಜಾಬ್ ಹುಡುಕ್ತಾ ಇದ್ರೆ ಜಾಬ್ ಹುಡುಕಕ್ಕೆ ಇಂಟರ್ವ್ಯೂ ಹೆಂಗೆ ಪಾಸ್ ಆಗ್ತೀನಿ ಅಂತ ಅನ್ನೋದಾಗಲಿ, ಅಥವಾ ಯಾರಾದರೂ ರೋಗ ಬಂದಿದೆ ಮನೆಯಲ್ಲಿ, ಯಾವುದೇ ಪ್ರಾಬ್ಲಮ್ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಅದರ ಔಟ್ಕಮ್ಸ್ ಅಂದರೆ ಇದರಿಂದ ಏನಾಗುತ್ತೆ, ಇವತ್ತು ಇವನಿಗೆ ರೋಗ ಬಂದಿದೆ, ಇವನು ನಾಳೆ ಸತ್ತೋಗ್ಬಿಡ್ತಾನೆ, ಈ ಥರ ಎಲ್ಲ ಯೋಚನೆ ಬಿಟ್ಟು ಏನು ಪಾಸಿಟಿವ್ ಆಗಕ್ಕೆ ಸಾಧ್ಯ, ಮೋಸ್ಟ್ ಪಾಸಿಟಿವ್ ಆಗಕ್ಕೆ ಸಾಧ್ಯ. ಆದ್ದರಿಂದ ಯಾವತ್ತಿಗೂ ನಮ್ಮ ಇಂಟ್ಯೂಷನ್ ಅನ್ನೋದಿರುತ್ತೆ. ಎಲ್ಲರೂ ಹೇಳೋದು ಬೇರೆ, ಸಲಹೆ ಕೊಡೋದು ಬೇರೆ, ಆದರೆ ನೀವು ಕೊನೆಗೆ ಮಾಡೋದು ನಿಮ್ಮ ಒಳಗಡೆ ಏನು ಅನಿಸುತ್ತೆ ಅದು ಮಾತ್ರ. ನಿಮ್ಮ ಇಂಟ್ಯೂಷನ್ನಿಂದ ನೀವು ನಿಮ್ಮ ಬಾಡಿನ ಕಂಟ್ರೋಲ್ ಮಾಡ್ಬೋದು, ಬಾಡಿಯಲ್ಲಿ ನಡೀತಿರುವ ಚೇಂಜಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ನನ್ನ ಫ್ರೆಂಡ್ ಅಲ್ಲಿ ಎಲ್ಲರೂ ಇರ್ತಾರೆ ಅನ್ನೋ ಒಂದು ಧೈರ್ಯದಲ್ಲಿ ಮಾತ್ರ ಅಲ್ಲಿ ಹೋದನೇ ಹೊರತು ಅವನಿಗೆ ಸ್ವಂತ ಧೈರ್ಯ ಇರಲಿಲ್ಲ, ಅವನು ಮೆಂಟಲಿ ಸ್ವಲ್ಪ ವೀಕ್ ಇದ್ದ. ಅಂಥ ವ್ಯಕ್ತಿಗೆ ಒಬ್ಬನೇ ಕತ್ತಲಲ್ಲಿ ಹಾಳು ಮನೆಗೆ ಹೋಗಂತ ಒಂದು ಧೈರ್ಯ ಎಲ್ಲಿಂದ ಬಂತು? ಅದು ಅವನಿಂದ ಬಂದಿರಲಿಲ್ಲ, ಅವನ ಮೈಂಡಿಂದ ಬಂದಿತ್ತು, ಅವನ ಮೈಂಡ್ ಇರುವ ನಂಬಿಕೆಯಿಂದ ಬಂದಿತ್ತು. ಆದ್ದರಿಂದ ಎಲ್ಲರಿಗೂ ಏನೋ ಒಂದು ಕನಸಿರುತ್ತೆ, ಏನೋ ಒಂದು ಏಮ್ ಇರುತ್ತೆ, ಏನೋ ಒಂದು ಗೋಲ್ ಇರುತ್ತೆ. ಅದು ಎಂಡಲ್ಲಿ ಏನಾಗಬೇಕು ನಿಮಗೆ ಅಷ್ಟೇ ನಿಮ್ಮ ಗಮನದಲ್ಲಿ ಇದ್ದರೆ ಸಾಧ್ಯ. ಅದನ್ನು ಬಿಟ್ಟು ಮಧ್ಯದಲ್ಲಿ ನೀವು 90% ಹೋಗಿರ್ತೀರ, ಆಮೇಲೆ ಯಾರೋ ಒಬ್ಬರು ಏನೋ ಒಂದು ಹೇಳ್ಬಿಡ್ತಾರೆ, ಇದು ಅಸಾಧ್ಯ, ಯಾವುದೋ ಒಂದು ರೀಸನ್ ಕೊಟ್ಟು ಹೇಳ್ಬಿಡ್ತಾರೆ. ಯಾರು ನೆಪ ಕೊಡ್ತಾರೋ ಅವ್ರಿಗೆ ಏನೂ ಸಾಧ್ಯ ಇಲ್ಲ. ನೆಪ ಕೊಡದೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಒಳ ಮನಸ್ಸು ಏನು ಹೇಳುತ್ತೆ ಅದನ್ನೇ ನಂಬಿ ಹೋದರೆ ಎಂಥ ಅಸಾಧ್ಯವೂ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ವಿಜ್ಞಾನ ಇದೆ, ಈ ಒಂದು ಮನಸ್ಸಿನ ಬಿಹೇವಿಯರಿಂದ ಇದೊಂದು ವಿಜ್ಞಾನ ಇದೆ. ಈ ಥರ ವಿಷಯಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಈ ವಿಷಯಗಳು ಇಷ್ಟ ಆದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.